ಈಗ ಮತ್ತೆ ಹೊಸ ವಿಚಾರ ರೆಕ್ಕೆ ಪುಕ್ಕೆಗಳು ಬಂದಿದೆ, ಮತ್ತೆ ಮಾತೃಪಕ್ಷಕ್ಕೆ ವಾಪಸ್ ಹೋಗ್ತಾರೆ JDSಗೆ ಅಂತ. ಸದ್ಯಕ್ಕೆ ನಾನು ಯಾರು ಸಂಪರ್ಕ ಮಾಡಿಲ್ಲ. ಅದೇ ನಾವು ಈಗ 4-5 ದಿವಸದಿಂದ ನನ್ನ ಲೈಫೇ ಗೊಂದಲ ಆಗೋಯ್ತು ಬ್ರೋ. ಯಾಕಂದ್ರೆ ಈಗ ಸೋತ್ವಿ, ಅಲ್ಲೊಂಥರ ಗೊಂದಲ ಆಯಿತು, ಸಂಘಟನೆ ಮಾಡ್ಕೊಂಡು ಯಾವುದೋ ಒಂದು ಪಾರ್ಟಿ ಅಲ್ಲೂ ಗೊಂದಲ ಇದಪ್ಪ. ಇಲ್ಲೇನಾಗ್ತದೆ, ಇಲ್ಲಿದ್ದೀವಿ ಹೆಂಗೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, DCM ಅವ್ರು ನಮ್ಮ ಜೊತೆ ಅವರೇ, ಹೋಮ್ ಮಿನಿಸ್ಟರ್ ಜೊತೆ ಅವರೇ, ಏನೋ ಕೆಲಸ ಇಲ್ಲೂ ಗೊಂದಲ ಸೃಷ್ಟಿ ಮಾಡ್ತಾರೆ. ಏನು ಮಾಡೋದು, ನಮ್ಮ ಮನೆ ಬರೋದು ಹಿಂಗಾಗೈತೆ. ಅಲ್ಲ, ನೀವು ಅದು ಕ್ಲಾರಿಫೈ ಮಾಡಿದ್ರೆ ಆಯ್ತು ಸರ್. ಅಲ್ಲ, ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಲ್ಲ. ಈ ಸದ್ಯಕ್ಕೆ ಅಂಥದ್ದು ಯಾವುದೂ ಚರ್ಚೆ ಆಗಿಲ್ಲ. ಯಾವತ್ತೂ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳಿದ್ನಲ್ಲ, ಮುಂದೆ ಗೊತ್ತಿಲ್ಲ ನನಗೆ. ಚರ್ಚೆ ಆಗಿಲ್ಲ ಸದ್ಯಕ್ಕೆ. 28 ಕಾಂಗ್ರೆಸ್ ಅದೇನ ಮುಂದೆ ನೋಡೋಣ. ಅದು ಸದ್ಯಕ್ಕೆ ಯಾವುದೂ ಇಲ್ಲ. ಈ ಸದ್ಯಕ್ಕೆ ಯಾವುದೂ ಚರ್ಚೆ ಇಲ್ಲ. ಸದ್ಯಕ್ಕೆ ನಾವು ಕಾಂಗ್ರೆಸ್ನಲ್ಲಿ ಆರಾಮಾಗಿ ಎಲ್ಲ ಕೆಲಸ ಕಾರ್ಯಗಳು ಈಸಿಯಾಗಿ ಆಗ್ತವೆ. ಮತ್ತು ವಿಶೇಷವಾಗಿ ಗ್ಯಾರಂಟಿ ಇದೆಯಲ್ಲ ಸರ್, ಸುಮ್ಮನೆ ಎಲ್ಲೆಲ್ಲೋ ಬೀದಿಯಲ್ಲಿ ಮಾತಾಡೋದು ಬೇಡ ಸರ್. ಎಷ್ಟೋ ಜನ ಇವತ್ತು, ಎಷ್ಟೋ ಕುಟುಂಬಗಳಲ್ಲಿ ಕೆಲವು ಬೇರೆ ಬೇರೆ ಪಕ್ಷದ ಕಾರ್ಯಕ್ರಮಗಳಲ್ಲೇ ಕೆಲವು ಹೆಣ್ಮಕ್ಳು ಬಾಯ್ಬಿಟ್ಟು ಹೇಳೋರೆ, ನಮಗೆ ಅವ್ರು ಕೂಡ 2,000 ರೂಪಾಯಿಂದ ಅನುಕೂಲ ಆಗ್ತದೆ ಅನ್ನೋಂಥದ್ದು ಕೂಡ ಹೇಳೋಂಥ ನಾವು ಕ್ಲಿಯರಾಗಿ ಕೇಳಿಸ್ಕೊಂಡಿದ್ವಿ. ಸುಮ್ಮನೆ ಅದು ಉಡಾಫೆ ಮಾತಾಡೋದು ಬೇಡ. ಒಳ್ಳೆ ಅನುಕೂಲಗಳಾಗ್ತವೆ, ಡೆವಲಪ್ಮೆಂಟ್ ಆಗ್ತಾಯಿದೆ, ಗ್ಯಾರಂಟಿ ಕೊಡ್ತಾವ್ರೆ. ಸೊ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಬೇಸದ ಪದನೇ ಇಲ್ಲ. ಏನು ಸಮಸ್ಯೆ ಇಲ್ಲ ಸರ್. ಜನ ಬೆಂಬಲ ಇದೆ, ನಾಯಕರು ಎಲ್ಲ ಸರಿ. ಕಾಂಗ್ರೆಸ್ಸಲ್ಲಿ ಆ ದೊಡ್ಡ ಪಕ್ಷ ಅದು ಸಾಗರ ಇದ್ದಂಗೆ, ಇಲ್ಲಿ JDS ಅಲ್ಲಿ ಇದ್ದಂಥ ಅವಕಾಶಗಳು ಅಲ್ಲ ಈಜ್ತಾ ಇದ್ದೀವಿ. ದಡ ಸೇರಬೇಕು, ಸೇರಂತ ಹೇಳಿದ್ರೆ ಯಾವ ಪಕ್ಷ ಅದೇನೋ ನೋಡ್ರಿ. ಒಬ್ಬ ಲೀಡ್ರದು, ಒಬ್ಬ ನಾಯಕತ್ವದ ವಿಚಾರ ಬಂದಾಗ ಯಾರೋ ಬೆಳೆಸ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ನಿನ್ನಂಥ ದಡ್ಡ ಯಾರು ಅಲ್ಲ. ನನ್ನ ಹತ್ರ ಶಕ್ತಿ ಇರಬೇಕು, ಜನರ ಆಶೀರ್ವಾದ ಇರಬೇಕು, ಕಾರ್ಯಕರ್ತ ಶಕ್ತಿ ಇರಬೇಕು, ಆಮೇಲೆ ಸಂಘಟನೆ ಮಾಡೋ ಶಕ್ತಿ ಇರಬೇಕು, ಸಹಾಯ ಮಾಡೋ ಶಕ್ತಿ ಇರಬೇಕು, ನನ್ನಂಥ ದುಡ್ಡು ಇರಬೇಕು. ಇಷ್ಟಿದ್ರೆ, ಇಷ್ಟು ಕ್ವಾಲಿಟಿ ಇದ್ದರೆ ಯಾರು ಸಪೋರ್ಟ್ ಏನು ಬೇಕಾಗಿಲ್ಲ. ಸಾಕು ಇವ್ರ ಶಕ್ತಿ ಇದೆ ನಮಗೆ. ಗೌರಿಶಂಕರ್ ಕಾಂಗ್ರೆಸ್ ಅಲ್ಲಿ ಸಫಿಷಿಯೆಂಟ್ ಆಗಿದ್ದಾರಾ ಸರ್? ಇಲ್ಲಿ ಕಾಂಗ್ರೆಸ್ ಅಲ್ಲಿ ಗೌರಿಶಂಕರ್ ಸಫಿಷಿಯೆಂಟ್ ಆಗಿದ್ದಾರೆ ಸರ್. ಒಂದು ನಿಮಿಷ, ಈಗ ಪಾಪ ಯಾರು ಹೇಳ್ತಾರೆ ಕಡೆಗಣಿಸ್ಬಿಟ್ರು. ನನ್ನನ್ನು ಕಡೆಗಣಿಸೋ ಶಕ್ತಿ ಇದ್ದರೆ, ನಾನು ನಂಬಿರೋಂಥ ಕಾರ್ಯಕರ್ತರು, ನಾನು ನಂಬಿರೋಂಥ ಜನ ನನ್ನ ಕಡೆಗಣಿಸ್ಬಿಟ್ಟು ಬಿಟ್ರೆ ಇನ್ನು ಯಾವ ಲೀಡ್ರು ಕೂಡ ನನ್ನ ಕಡೆಗಣಿಸೋ ತಾಕತ್ತು ಯಾರಿಗೂ ಇಲ್ಲ. ನೆವರ್. ಯಾರ ಲೀಡ್ರು, ಮಂತ್ರಿ CM ಪ್ರೈಮ್ ನಡೆಯಲ್ಲ ಅಂತ ಪಕ್ಷದಲ್ಲಿ ತೃಪ್ತರಾಗಿದ್ರಿ? ಅಲ್ಲ, ನನಗೇನು ತೊಂದರೆ ಇಲ್ಲ. ನನ್ನ ಕೆಲಸಗಳನ್ನ ಪರಮೇಶ್ವರ್ ಎಲ್ಲ ಮಾಡಿಕೊಡ್ತಾವ್ರೆ. ಈಗ ಹೋಗಿ ಕೂತ್ಕೊಂಡ್ರೆ ಪ್ರತಿಯೊಂದು ನನ್ನ ಕೆಲಸಗಳಾಗ್ತವೆ. ಈಗ ಅಧಿಕಾರಿಗಳೇ ತಗೊಳ್ಳಿ. ಈಗ ನಾನು ಇಷ್ಟು ಜನ, ಈಗ ಕನಿಷ್ಠ ಪಕ್ಷ ನಿಮ್ಮ ಅಭಿಪ್ರಾಯನೇ ಒಂದು 700-800 ಜನ ಅವರೇ ಹೊರಗಡೆ. ಇವತ್ತು ಇಲ್ಲಿ ಹೊರಗಡೆ ಜನ ಎಲ್ಲಿ ಜನಸಂಪರ್ಕ ಯಾಕೆ ಬರ್ತಾರೆ? ನಾನು ಕೆಲಸ ಆಗ್ತಾ ಇದೆ ಇಲ್ಲಿ ಅಂತ. ಈಗ ಸರ್, ನಿಮಗೆ ಕ್ಲಾರಿಟಿ ಇದೆ, ಕ್ಷೇತ್ರದಲ್ಲಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇದ್ರಿ. ಪದೇ ಪದೇ ನಿಮ್ಮ ವಿಚಾರವಾಗಿ ಗೊಂದಲ ಸೃಷ್ಟಿ ಮಾಡೋಂಥ ಶಕ್ತಿಗಳು ಯಾವ ಸರ್? ಅಲ್ಲ, ಶಕ್ತಿ ಅಂದರೆ ಈಗ ನೋಡಿ, ಈಗ ಮೊನ್ನೆ ಯಾವುದೋ ಒಂದು ಮೀಡಿಯಾ ನೋಡಿದೆ. ಯಾವುದಪ್ಪ ಅದು, ಯಾವ ಚಾನಲ್? ಯಾವುದೋ ಒಂದು ಸಮ್ಮೋನ್ ಹೇಳಿ. ಯಾವುದೋ ಒಂದು ಚಾನಲ್. ಒಂದು ನಿಮಿಷ ಈಗ ಮೊನ್ನೆ ಏನಾಯ್ತು ನೋಡಿ, ಯಾವುದೋ ಒಂದು ಚಾನಲ್ ನೋಡಿದೆ. ಅದೇನು 2-3 ಲಕ್ಷ 3 ಲಕ್ಷ ನೋಡ್ಬಿಟ್ಟವ್ರೆ ವ್ಯೂ. ನನಗೆ ಆಶ್ಚರ್ಯ ಆಗೋಯ್ತು. ಅಂದರೆ ಅವರೆಲ್ಲ ಈಗ ಒಂದು ಹೆಸರು ತೊಗೊಂಡು ಬಿಟ್ಟರೆ ವ್ಯೂ ಜಾಸ್ತಿ ಆಗ್ತದೆ ಅನ್ನೋಂಥದ್ದು ಮನಸ್ಸಲ್ಲಿ ಇಟ್ಕೊಂಡವ್ರು ಗೊತ್ತಿಲ್ಲ. ಅಂಥವ್ರು ಗೊಂದಲ ಸೃಷ್ಟಿ ಮಾಡ್ತಾವ್ರು ಅಷ್ಟೇ. ಈಗ ನಾನೇನೋ ಅವ್ರಿಗೆ ಹೇಳಿದರೆ ಪೂನಪ್ಪ ಹಿಂಗೆ ಅಂತೇಳಿ ಪರವಾಗಿಲ್ಲ. ನಾನೆಲ್ಲೋ ಚರ್ಚೆ ಮಾಡಿಲ್ಲ ವಿಚಾರವಾಗಿ. ನಾನು ಹೇಳಿದ್ದೆ ಮುಂದೆ ನೋಡೋಣ, ಗೊತ್ತಿಲ್ಲ, ಇವತ್ತಿಲ್ಲ, ಮುಂದೆ ನೋಡೋಣ. ಬಟ್ ಆದರೆ ಇವತ್ತು ಆ ಗೊಂದಲ ಮಾಡೋವಂಥದ್ದು ಕೆಲವರು ಸೇರ್ಕೊಂಡು ಇದು ನಮ್ಮ ಸಮಸ್ಯೆ ಆಗ್ತಾಯಿತ್ತು ಅಷ್ಟೇ. ದಯವಿಟ್ಟು ನಾನು ಮಾಧ್ಯಮದವರಿಗೆ ಏನೋ ಇದ್ರೆ ನಾವೇ ಹೇಳ್ತೀವಿ. ಹೌದು, ನಾವು ಪಕ್ಷ ಬದಲಾವಣೆ ಮಾಡೋಂಗಿದ್ರೆ ನಿಮ್ಮನ್ನೇ ಕರೆಸ್ತೀವಿ ಫಸ್ಟು. ಮಾಧ್ಯಮ ಸ್ನೇಹಿತರು ಹಿಂಗಾಯ್ತು ಅಂತ ಹೇಳೇ ಹೋಗ್ತೀವಿ, ಬಿಟ್ಟರೆ ಹಂಗೆ ಅಂತ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ. ಈ ಸದ್ಯಕ್ಕೆ ಕಾಂಗ್ರೆಸ್ಸಲ್ಲಿ ಸ್ಪಷ್ಟವಾಗಿ ನಮಗೇನೂ ಸಮಸ್ಯೆ ಇಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಕಾಂಗ್ರೆಸ್ನಾಗ ಇದ್ದೀವಿ. ನಿಮ್ಮ ಅನುಭವದ ಪ್ರಕಾರ ಮೈತ್ರಿ ಇರುತ್ತಾ ಸರ್? ಅಲ್ಲ, ಇರುತ್ತೆ. ಅದು ಈಗಾಗಲೇ ಅವ್ರು ಡಿಸೈಡ್ ಮಾಡ್ಕೊಂಡವ್ರೆ. ಮತ್ತು ಮೈತ್ರಿ ಕೂಡ ಭದ್ರವಾಗಿ ಇಟ್ಕೊಂಡೇ ಚುನಾವಣೆ ಮಾಡಬೇಕು ಅಂತ ಹೊರಟವ್ರೆ. ಈ ಸ್ಥಳೀಯ ಚುನಾವಣೆ ಏನಾಗ್ತದೆ ಗೊತ್ತಿಲ್ಲ. ಬಟ್ ಅವ್ರ ಪಕ್ಷದ ನಾಯಕರು ಕೇಳಿದ್ರೆ ಒಳ್ಳೆಯದು ವಿಚಾರವಾಗಿ. ನನಗಿಂತ ಅವ್ರನ್ನೇ ಕೇಳಬೇಕು. ಅಲ್ಲ, ನೀವು ನೋಡಿದ್ರೆ ಅಲ್ಲಿನ ಬೆಳವಣಿಗೆಗಳು ನೋಡಿದಾಗ ನನ್ನ ಅಭಿಪ್ರಾಯ ಏನು ತೊಂದರೆ ಆಗಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋಂಥ ಭಾವನೆ ಐತೆ. ನೋಡಬೇಕು. ಥ್ಯಾಂಕ್ ಯು.